ಆಸ್ತಿಕ ಸಜ್ಜನರೇ, ಕ್ಷೇಮ ಮಾರ್ಗಕ್ಕೆ ಸ್ವಾಗತ. ಇಹಲೋಕದಲ್ಲಿ ನಾವೆಲ್ಲ ಮಂಗಳಮಯರಾಗಿ ಸತ್ಕರ್ಮಾಚರಣೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಲೋಕದ ಮತ್ತು ನಮ್ಮ ವೈಯಕ್ತಿಕ ಅಭಿವೃದ್ಧಿ ಮತ್ತು ಶ್ರೇಯಸ್ಸಿಗಾಗಿ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ರಚಿಸಲ್ಪಟ್ಟ ಶಿವಸ್ತುತಿಯನ್ನು ಮಾಡುವುದರಿಂದ ಮತ್ತು ಶ್ರವಣಿಸುವುದರಿಂದ ನಿಸ್ಸಂಶಯವಾಗಿ ನಮ್ಮೆಲ್ಲ ಇಷ್ಟಾರ್ಥಗಳು ಈಡೇರಿ ಕ್ಷೇಮವು ಉಂಟಾಗುತ್ತದೆ. ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರು ರಚಿಸಿದ ಶಿವಸ್ತುತಿ ಮತ್ತು ಅದರ ಅರ್ಥವು ಹೀಗಿದೆ. ಸ್ಫುಟಂ ಸ್ಫಟಿಕಸಪ್ರಭಂ ಸ್ಫುಟಿತಹಾಟಕಶ್ರೀಜಟಂ ಶಶಾಂಕದಲಶೇಖರಂ ಕಪಿಲಪುಲ್ಲನೇತ್ರತ್ರಯಂ ತರಕ್ಷುವರಕೃತ್ಯಮದ್ಭುಜಗಭೂಷಣಂ ಭೂತಿಮತ್ ಕದಾನುಶಿತಿಕುಂಠತೆ ವಪುರವೇಕ್ಷತೆ ವೀಕ್ಷಣಂ ತ್ರಿಲೋಚನ ವಿಲೋಚನೆ ಲಸತಿತೆ ಲಲಾಮಾಯಿತೆ ಸ್ಮರೋ ನಿಯಮಘಸ್ಮರೋ ನಿಯಮಿನಾಮಭೂದ್ಭಸ್ಮಸಾತ್ ಸ್ವಭಕ್ತಿಲತಯಾ ವಶೀಕೃತವತಿ ಸತೀಂ ಸತಿ ಸ್ವಭಕ್ತಿವಶತೋ ಭವಾನಪಿ ವಶೀ ಪ್ರಸೀದ ಪ್ರಭೋ ಮಹೇಶಮಹಿತೋಸಿ ತತ್ ಪುರುಷಪೂರುಷಾಗ್ರೋ ಭವಾನಘೋರ ರಿಪುಘೋರ ತೇ ನವಮ ವಾಮದೇವಾಂಜಲಿ ನಮಃ ಸಪದಿ ಜಾತತೆ ತ್ವಮಿತಿ ಪಂಚರೂಪಾಂಚಿತಃ ಪ್ರಪಂಚಚಯ ಪಂಚರುನ್ಮಮ ಮನಸ್ತಮಸ್ತಾಢ್ಯಃ ರಸ ಘನರಸ ನಲ ನಿಲವಿ ಯದ್ವಿ ಸಸ್ವದ್ವಿದುಃ ಪ್ರಯಷ್ಟೃಷು ನಿವಿಷ್ಟಮಿತ್ಯಜ ಭಜಾಮಿ ಮೂರ್ತ್ಯಷ್ಟಕಂ ಪ್ರಶಾಂತಮುತ ಭೀಷಣಂ ಭುವನಮೋಹನಂ ಚೇತ್ಯಹೋ ವಪುಂಷಿ ಗುಣಪುಂಷಿ ತೇಹಮಹಮಾತ್ಮನೋಹಂಭಿದೆ ವಿಮುಕ್ತಿ ಪರಮಾಧ್ವನಾಂ ತವ ಷಡಧ್ವನಾಮಾಸ್ಪದಂ ಪದಂ ನಿಗಮವೇದಿನೋ ಜಗತಿ ವಾಮದೇವಾದಯಃ ಕಥಂ ಚಿದುಪಶಿಕ್ಷಿತಾ ಭಗವತೈವ ಸಂವಿದ್ರತೆ ವಯಂ ತು ವಿರಲಾಂತರಾಃ ನೋ ಕಥಮುಮೇಶ ತನ್ಮಮ್ಮಹೇ ಕಠೋರಿತ ಕುಠಾರಯಾ ಲಲಿತ ಶೂಲಯಾ ಬಾಹಯಾ ರಣಢ್ಢಮರಯಾ ಸ್ಫುರದ್ಧರಿಣಯಾ ಸಖಟ್ವಾಂಗಯಾ ಚಲಾಭಿರಚಲಾಭಿರಪ್ಯಗಣಿತಾಭಿರುನೃತ್ಯತ ಚತುರ್ದಶ ಜಂಗತೀತೆ ಜಯ ಜಯೇತ್ಯ ಗುರ್ವಿಸ್ಮಯಂ ಪುರತ್ರಿಪುರರಂಧನಂ ವಿವಿಧ ದೈತ್ಯ ವಿಧ್ವಂಸನಂ ಪರಾಕ್ರಮ ಪರಂಪರಾ ಅಪಿಪರಾನತೆ ವಿಸ್ಮಯಃ ಅಮರ್ಷ ಬಲಹರ್ಷಿತ ಕ್ಷೋಭಿತವೃತ್ರ ನೇತ್ರತ್ರಯೋಜ್ವಲಜಲನ ಹೇಲಯ ಶಲಭಿತಂ ಹಿ ಲೋಕತ್ರಯಂ ಸಹಸ್ರನಯನೋ ಗುಹ ಸಹಸ್ರರಶ್ಮಿರ್ವಿಧೋ ಬೃಹಸ್ಪತಿರುತಾಪತಿಃ ಸಸುರಸಿದ್ಧವಿದ್ಯಾಧರಾಃ ಭಗವತ್ಪರಾಯಣಾಃ ಶ್ರಿಯಮಿಮಾಮಗುಃ ಪ್ರಾರ್ಥಿನಾಂ ಭವಾನ್ ಸುರತರುದೃಶಂ ದಿಶಶಿವಾಂ ಶಿವವಲ್ಲಭ ತವ ಪ್ರಿಯತಮಾದತಿ ಪ್ರಿಯತಮಂ ಸದೈವಾಂತರಂ ಶ್ರೇಯಸ್ಯುಪಹಿತಂ ಘೃತಂ ಸ್ವಯಮಿವ ಶ್ರಿಯೋ ವಲ್ಲಭಂ ವಿಭಿದ್ಯ ಲಘುಬುದ್ಧಯಃ ಸ್ವಪರಪಕ್ಷಲಕ್ಷಾಯಿತಂ ಪಠಂತಿ ಹಿ ಲುಠಂತಿ ತೇ ಶಟಹೃದಃ ಶುಚಾಶುಂಠಿತಾಃ ನಿವಾಸನಿಲಯಶ್ಚಿತಾ ತವ ಶಿರಸ್ತತಿರ್ಮಾಲಿಕಾ ಕಪಾಲಮಪಿ ತೇ ಕರೆ ತ್ವಮಃ ಶಿವೋಸ್ಯನಂತರ್ಧಿಯಾಂ ತಥಾಪಿ ಭವತಃ ಪದಂ ಶಿವಶಿವೇತ್ಯದೋ ಜಲ್ಪತಾಮ ಕಿಂಚನ ನ ಕಿಂಚನ ರುಜಿನಮಸ್ತ್ಯಭ್ಯಸ್ಮೀಭವತ್ ತ್ವಮೇವ ಕಿಲ ಕಾಮಧುಕ್ ಸಕಲಕಾಮಮಾಪೂರಯನ್ ಸದಾ ತ್ರಿನಯನೋ ಭವಾನ್ ವಹಸಿ ಚಾತ್ರಿನೇತ್ರೋದ್ಭವಂ ವಿಷಂ ವಿಷಧರಾನ್ ದಧತ್ ಪಿಬತಿ ತೇ ಚಾನಂದವಾನ್ ವಿರುದ್ಧಚರಿತೋಚಿತ ಜಗದಧೀಶತೆ ಭಿಕ್ಷುತಾ ನಮಃ ಶಿವ 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 ಶಿವಾರ್ಧಕೃಂತಾ ಶಿವಂ ನಮೋ ಹರ 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 ಹರಾಂತರಿಂ ಮೇ ದೃಶಂ ನಮೋ ಭವ ಭವ ಭವಪ್ರಭವ ಭೂತಯೇ ಮೇ ಭವಂ ನಮೋ ಮೃಡ ನಮೋ ನಮೋ ನಮ ಉಮೇಶ ತುಭ್ಯಂ ನಮಃ ಸತಾಂ ಶ್ರವಣಪದ್ಧತಿಂ ಸರತು ಸನ್ನತೋಕ್ತೇತ್ಯಸೌ ಶಿವಸ್ಯ ಕರುಣಾಂ ಕುರಾತ್ ಪ್ರತಿಕೃತಾ ಸದೋಸೋದಿತಾ ಇತಿ ಪ್ರಥಿತಮಾನಸೋ ವಿಧಿತನಾಮ ನಾರಾಯಣಃ ಶಿವಸ್ತುತಿಮಿಮಾಂ ಶಿವಾಂ ಲಿಕುಚಸೂರಿಸೂನುಃ ಸುಧೀಃ. ಇನ್ನು ಈ ಶಿವಸ್ತುತಿಯ ಅರ್ಥ ಮಂಗಲಕರನಾದ ನೀಲಕಂಠನೇ,
ಕಾಂತಿಯುಕ್ತವಾದ ನಿನ್ನ ದೇಹವು ಸ್ಫಟಿಕಮಣಿಯಂತಿದೆ. ತೇಜೋಮಯವಾದ ಜಟಾಮಂಡಲಗಳಿಂದ ಕೂಡಿದ್ದು ಪುಟಕ್ಕಿಟ್ಟ ಬಂಗಾರದಂತಿದೆ. ಶಿರಕ್ಕೆ ಅರ್ಧ ಚಂದ್ರನನ್ನೇ ಭೂಷಣವನ್ನಾಗಿಸಿಕೊಂಡಿದೆ. ನಸುಗೆಂಪಿನ ನೇತ್ರತ್ರಯಗಳು ಅರಳಿಕೊಂಡು ಕಂಗೊಳಿಸುತ್ತಿವೆ. ಕಟಿಪ್ರದೇಶವು ಹುಲಿ ಚರ್ಮದಿಂದ ಅಲಂಕೃತಗೊಂಡಿದೆ. ಕಂಠದಲ್ಲಿ ವಿವಿಧ ಸರ್ಪಗಳು ಆಭರಣಗಳಾಗಿವೆ. ನಿನ್ನ ದರ್ಶನವನ್ನು ಬಯಸುತ್ತಿರುವ ನನ್ನ ಕಣ್ಣುಗಳಿಗೆ ನಿನ್ನ ದಿವ್ಯ ದರ್ಶನ ಯಾವಾಗ ಆದೀತು? ನಿಮ್ಮ ಮೂರನೇ ಕಣ್ಣನ್ನು ತೆರೆಯುವುದರಿಂದ ಸರ್ವರು ವಶರಾಗುತ್ತಾರೆ. ಸಮಸ್ತ ಋಷಿಗಳಿಗೆ ಘಾತುಕನಾಗಿ ನಿಮ್ಮ ತಪಸ್ಸನ್ನು ಭಂಗಪಡಿಸಲು ಬಂದ ಕಾಮನನ್ನು ಭಸ್ಮ ಮಾಡಿದಿರಿ. ಮೋಸ ಮಾಡುವವರಿಗೆ ನೀವು ವಶವಾಗಲಾರಿರಿ. ನೀವು ಭಕ್ತ ಪರವಶರ ಎಂಬುದಕ್ಕೆ ಪರಮಭಕ್ತೆ ಸತಿ ಎಂಬ ಹೆಸರಿನ ಪಾರ್ವತಿಗೆ ಒಲಿದದ್ದೇ ಸಾಕ್ಷಿ. ಅಲ್ಪನಾದ ನನ್ನ ಮೇಲೆ ಕರುಣಾಮೂರ್ತಿಯಾದ ನೀವು ಪ್ರಸನ್ನರಾಗಿರಿ. ಸದ್ಯೋಜಾತ, ವಾಮದೇವ, ಮಹೇಶ, ತತ್ಪುರುಷ, ಅಘೋರ ಎಂಬ 5 ರೂಪದ ಶಿವನೇ, ನಿನ್ನ ಎಲ್ಲ ರೂಪಗಳು ಬಲಿಷ್ಠ, ಶಕ್ತಿ ಸಂಪನ್ನ, ಸುಂದರ, ದೈತ್ಯ ವಿನಾಶಕ ಮತ್ತು ದೇವಶ್ರೇಷ್ಠಗಳಾಗಿವೆ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನಾತ್ಮಕವಾದ 5 ಬಗೆಯ ಮನಸ್ಸನ್ನು ಪರಾಪರ ತತ್ವ ವಿಷಯದ ಜ್ಞಾನದಲ್ಲಿ ಇರುವಂತೆ ಕೃಪೆ ಮಾಡು. ಅಜ್ಞಾನ, ಮೋಹ, ಮಹಾಮೋಹ, ತಾಮಿಶ್ರ ಮತ್ತು ಅಂಧತಾಮಿಶ್ರ ಎಂಬ ತಮಸ್ಸನ್ನು ನಾಶ ಮಾಡು. ಸುಂದರ ಮೂರ್ತಿಯಾದ ಶಿವನೇ, ಪೃಥ್ವಿ, ಜಲ, ವಾಯು, ಆಕಾಶ, ಸೂರ್ಯ, ಚಂದ್ರ, ಅಗ್ನಿಹೋತ್ರಿಗಳಲ್ಲಿರುವ ನೀನು ಅಹಂಕಾರಕ್ಕೆ ತತ್ವಾಭಿಮಾನಿಯಾಗಿರುವೆ. ನನ್ನಲ್ಲಿರುವ ಅಹಂಕಾರವನ್ನು ನೀಗಿಸಿ ಸಂಸಾರ ಬಂಧನದಿಂದ ಪಾರು ಮಾಡು. ನಿನ್ನ ಪ್ರಶಾಂತವಾದ ದೈತ್ಯ ನಿಗ್ರಹ ಕಾಲಕ್ಕೆ ಅತಿ ಭೀಕರವಾದ ಪಾರ್ವತೀದೇವಿಯ ಚಿತ್ತಾಪಹರಣಕ್ಕೆ ಕಾರಣವಾದ ಮೋಹಕ ರೂಪಗಳನ್ನು ನಾನು ಯಾವಾಗಲೂ ಸೇವಿಸುತ್ತೇನೆ. ಆಶ್ಚರ್ಯಕರವೆಂದರೆ ನಿನ್ನ ರೂಪಗಳು ಬಲ, ಸ್ಥೈರ್ಯ, ವೀರ್ಯ, ಧೈರ್ಯ ಮೊದಲಾದ ಗುಣಗಳಿಂದ ತುಂಬಿ ತುಳುಕುತ್ತಿರುವುದು. ಜ್ಞಾನ, ಭಕ್ತಿ, ವೈರಾಗ್ಯ, ಶ್ರವಣ, ಮನನ, ನಿಧಿಧ್ಯಾಸನಗಳೆಂಬ 6 ಮಾರ್ಗಗಳು ನಿಮ್ಮನ್ನು ಮತ್ತು ನಿಮ್ಮ ಅಂತರ್ಯಾಮಿಯಾದ ಭಗವಂತನನ್ನು ಹೊಂದಲು ಅತಿ ಅವಶ್ಯಕ. ಗುಣನಿಧಿಯಾದ ನಿಮ್ಮಿಂದಲೇ ಬ್ರಹ್ಮಜ್ಞಾನ ಪಡೆದ ವಾಮದೇವಾದಿ ಮಹರ್ಷಿಗಳು ಭಗವಂತನ ಸ್ವರೂಪವನ್ನು ಬಲ್ಲವರಾಗಿದ್ದಾರೆ. ಮಂದಮತಿಯಾದ ನಾವು ಅದನ್ನು ತಿಳಿಯಲು ಸಾಧ್ಯವಿಲ್ಲ. ಮೊನಚಾದ ಬಿಚ್ಚುಗೊಡಲಿ, ಮನೋಹರ ತ್ರಿಶೂಲ, ಧ್ವನಿಗೈಯುತ್ತಿರುವ ಡಮರು, ಚಿತ್ತಾಕರ್ಷಕ ಖಟ್ವಾಂಗ ಮೊದಲಾದಂಥ ಆಯುಧಗಳನ್ನು ಧರಿಸಿ ನೃತ್ಯ ಮಾಡುತ್ತಿರುವ ನಿಮ್ಮನ್ನು ನೋಡಿ 14 ಲೋಕಗಳು ಜೈಕಾರ ಹಾಕಿ ವಿಸ್ಮಯಪಟ್ಟವು. ಬಲ, ಕ್ರೋಧ, ಹರ್ಷಗಳಿಂದ ಅಲ್ಲೋಲ ಕಲ್ಲೋಲವಾದ ದುಂಡಾದ 3 ನೇತ್ರಗಳಿಂದ ಸೂಸುವ ಪ್ರಜ್ವಲ ಅಗ್ನಿಯಲ್ಲಿ ಪ್ರಳಯ ಕಾಲದಲ್ಲಿ ಪತಂಗದ ಹುಳುವಿನಂತೆ ಬ್ರಹ್ಮಾಂಡವೇ ಸುಟ್ಟು ಭಸ್ಮವಾಗುವುದು. ಇಂಥ ಶಕ್ತಿಶಾಲಿಯಾದ ನಿನ್ನ ವಿಷಯದಲ್ಲಿ ತ್ರಿಪುರದಹನ, ವಿವಿಧ ದೈತ್ಯರ ದಮನ ಇನ್ನೂ ಮುಂತಾದ ಅನೇಕ ಕೃತ್ಯಗಳು ಆಶ್ಚರ್ಯವೇನಲ್ಲ. ಇಂದ್ರ, ಷಣ್ಮುಖ, ಬೃಹಸ್ಪತಿ, ವರುಣ, ಸಿದ್ಧರು, ವಿದ್ಯಾಧರರು ಅಲ್ಲದೆ ಅಗಣಿತ ಭಕ್ತರು ನಿನ್ನನ್ನು ಮತ್ತು ನಿನ್ನ ಅಂತರ್ಯಾಮಿಯಾದ ಭಗವಂತನನ್ನು ನಿರಂತರವಾಗಿ ಪ್ರಾರ್ಥಿಸುತ್ತಾ ತಮ್ಮ ತಮ್ಮ ಪದಗಳಲ್ಲಿದ್ದು ಅಧಿಕಾರ ನಡೆಸುವ ಸಾಮರ್ಥ್ಯವನ್ನು ಪಡೆದಿದ್ದಾರೆ. ನಿಮ್ಮ ಭಕ್ತನಾದ ನನಗೂ ಕೂಡ ಮೋಕ್ಷ ಸ್ವರೂಪದ ಭಗವಂತನ ಜ್ಞಾನವನ್ನು ನೀಡಿರಿ. ನೀವು ಏಕಾಂತ ಭಕ್ತರಾಗಿರುವುದರಿಂದ ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾಗಿರುವಿರಿ. ಭಗವಂತನು ನಿಮ್ಮ ಹೃದಯದಲ್ಲಿ ವ್ಯಕ್ತನಾಗಿರುವನು. ಇದನ್ನು ತಿಳಿದ ಜ್ಞಾನಿಗಳು ಹಾಲನ್ನು ಕಡೆದು ತುಪ್ಪವನ್ನು ಬೇರ್ಪಡಿಸುವಂತೆ ನಿಮ್ಮಲ್ಲಿರುವ ಬ್ರಹ್ಮನನ್ನು ತಿಳಿದುಕೊಂಡು ವೇದಾಂತಗಳನ್ನು ವಿವೇಚಿಸಿ ಪಠಿಸುತ್ತಾರೆ ಮತ್ತು ಶಿಷ್ಯರಿಗೆ ಉಪದೇಶಿಸುತ್ತಾರೆ. ವಂಚನಚಿತ್ತರಾದಂಥ ಶುಷ್ಕ ಬ್ರಹ್ಮವಾದಿಗಳು ನಿಮ್ಮನ್ನು ತಿಳಿದುಕೊಳ್ಳದೆ ಮಿಥ್ಯಾಜ್ಞಾನದಿಂದ ಹುಟ್ಟಿದ ಶೋಕದಿಂದ ಬಳಲಿ ನರಕಯಾತನೆಯನ್ನು ಅನುಭವಿಸುತ್ತಿದ್ದಾರೆ. ಬಹಿರ್ದೃಷ್ಟಿಯುಳ್ಳವರು ನಿನ್ನನ್ನು ಅಮಂಗಲನೆಂದು ತಿಳಿದರೆ ಅಂತರ್ದೃಷ್ಟಿಯುಳ್ಳ ಜ್ಞಾನಿಗಳು ನಿನ್ನನ್ನು ಮಂಗಲವೆಂದೇ ತಿಳಿದಿದ್ದಾರೆ. ಶಿವ ಶಿವ ಎಂಬುವವರ ಪಾಪಗಳೆಲ್ಲವೂ ಭಸ್ಮವಾಗುವವು. ಸಕಲ ಐಶ್ವರ್ಯಗಳಿದ್ದರೂ ಎಲ್ಲವನ್ನೂ ತೊರೆದು ಸ್ಮಶಾನವಾಸಿಯಾದ ನೀನು ಕೆಸರಿನಲ್ಲಿರುವ ಕಮಲದಂತೆ ಇದ್ದಂತೆ. ಶಿವಮಹಾತ್ಮೆಯು ಅತಿ ವಿಲಕ್ಷಣವಾದದ್ದು. ಶುಕಾದಿ ರೂಪಗಳಿಂದ ಭಿಕ್ಷಾಟನೆ ಮಾಡಿ ಭಕ್ತರನ್ನು ಅನುಗ್ರಹಿಸುತ್ತಿದೆಯೇ. ವಿಷಪಾನ ವಿಷಸರ್ಪ ಧರಿಸುವುದು ದುಃಖಕರವಾದರೂ ಸಮುದ್ರ ಮಥನದಿಂದ ಉತ್ಪನ್ನವಾದ ವಾಯುದೇವರಿಂದ ಶಕ್ತಿಹೀನ ಮಾಡಲ್ಪಟ್ಟ ವಿಷವನ್ನು ಕುಡಿದು ಸರ್ಪಗಳನ್ನು ಕೊರಳಲ್ಲಿ ಧರಿಸಿದರೂ ಆನಂದದಿಂದಲೇ ಇರುವಿ.
ಕಾಮನನ್ನು ಪ್ರಚೋದಿಸುವ ಕಾಮನನ್ನು ದಹಿಸಿದರೂ ಭಕ್ತರ ಕಾಮನೆಗಳನ್ನು ಈಡೇರಿಸುತ್ತಿರುವುದು ವಿಚಿತ್ರವೆನಿಸಿದರೂ ರುದ್ರನಾದ ನಿನಗೆ ಉಚಿತವೇ ಆಗಿದೆ. ಇಷ್ಟಪ್ರದನಾದ ಶಿವ ಶಿವ ಶಿವ, ಅಶಿವ ಶಿವ, ಶಿವಾರ್ಧ, ಅಭವ, ಪ್ರಭವ, ಮೃಡ, ಉಮೇಶ ಮುಂತಾದ ಶಬ್ದಗಳಿಂದ ಮಂಗಲ ರೂಪವು ಸಜ್ಜನರಿಗೆ ಸುಖಪ್ರದವಾದರೆ ದುರ್ಜನರಿಗೆ ಅಶುಭದಾಯಕ. ಅಶುಭವನ್ನು ನಾಶ ಮಾಡಿ ನಿತ್ಯವೂ ಭಗವದ್ವಿಷಯಕವಾದ ಅಂತರ್ದೃಷ್ಟಿಯನ್ನು ದಯಪಾಲಿಸು, ಸಂಪತ್ತುಗಳನ್ನು ನೀಡುವವನಾಗು ಅಂತ ಪ್ರಾರ್ಥನೆ ಮಾಡಿ ಚತುರ್ಮುಖ ಬ್ರಹ್ಮ ಸಂಭವನಾದ ಹರನನ್ನು ಪ್ರಾರ್ಥಿಸಿಕೊಂಡಿರುವುದು ಈ ಶ್ಲೋಕದ ವೈಶಿಷ್ಟ್ಯ. ಲಿಕುಚ ವಂಶದವರಾದ ಶ್ರೀ ಸುಬ್ರಹ್ಮಣ್ಯ ಸೂರಿಗಳ ಮಗನಾದಂಥ ತ್ರಿವಿಕ್ರಮ ಪಂಡಿತಾಚಾರ್ಯರು ವಿದ್ವಾಂಸರೆಂದು ಪ್ರಸಿದ್ಧರು. ಅವರ ಮಗನಾದ ನಾನು ನಾರಾಯಣ ಪಂಡಿತಾಚಾರ್ಯನು ಈ ಶಿವಸ್ತುತಿಯನ್ನು ಅತ್ಯಂತ ಭಕ್ತಿಭಾವದಿಂದ ಮಾಡಿರುವೆನು. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.